ಮೊಬೈಲ್ ಗೀಳು ಪೋಷಕರಿಗೆ ಗೋಳು. ಕೋವಿಡ್ ಬಳಿಕ ಮಕ್ಕಳಲ್ಲಿ ಮೊಬೈಲ್ ಗೀಳು ಅತ್ಯಂತ ಹೆಚ್ಚಾಗಿದೆ ಎನ್ನುವಂತ ಮಾಹಿತಿ. ಹೆಚ್ಚಾದ ಮೊಬೈಲ್ ಬಳಕೆಯಿಂದ ಮರೆವು ಕಾಡ್ತಾ ಇದೆ. ಮಕ್ಕಳ ಮರೆವಿನ ರೋಗದಿಂದ ಪೋಷಕರು ಕಂಗಾಲಾಗಿದ್ದಾರೆ. ಮಕ್ಕಳು ಅಂದ್ರೆ ನೆನಪಿನ ಶಕ್ತಿಗೆ ಬಹಳ ಚೆನ್ನಾಗಿ ನೆನಪಿನ ಶಕ್ತಿ ಇರುತ್ತೆ ಮಕ್ಕಳಿಗೆ ಅಂತಾರೆ. ಆದ್ರೆ ಈಗ ಉಲ್ಟಾ ಆಗ್ತಾ ಇದೆ. ಮೊಬೈಲ್ ಗೀಳಿನಿಂದಾಗಿ ಮಕ್ಕಳಲ್ಲಿ ಮರೆವಿನ ರೋಗ ಹೆಚ್ಚಾಗ್ತಾ ಇದೆ. ಮಕ್ಕಳ ಮೊಬೈಲ್ ಗೀಳು ಪೋಷಕರಿಗೆ ಗೋಳನ್ನ ಕೊಡ್ತಾ ಇದೆ. ಪ್ರಮುಖವಾಗಿ ದಿನನಿತ್ಯ ಮಕ್ಕಳು ಮೊಬೈಲ್ಗೆ ಅಡಿಕ್ಷನ್ ಆಗ್ತಾ ಇರುವಂತದ್ದು ಹೆಚ್ಚಳ ಆಗ್ತಾ ಇದೆ. ಇದನ್ನ ತಡೆಗಟ್ಟಬೇಕಾಗಿ ಶಿಕ್ಷಣ ಇಲಾಖೆ ಅನೇಕ ಪ್ಲಾನ್ಗಳನ್ನ ತಂದ್ರು ಕೂಡ ಅದು ಫೇಲ್ಯೂರ್ ಆಗ್ತಾ ಇದೆ. ಇದರ ಜೊತೆಗೆ ಮೊಬೈಲ್ ಮಕ್ಕಳ ಮನಸ್ಸಿನ ಮೇಲೆ, ಅದರ ಜೊತೆಗೆ ನೆನಪಿನ ಶಕ್ತಿಯ ಮೇಲೆ ಪರಿಣಾಮವನ್ನ ಬೀಳ್ತಾ ಇದೆ. ಇದರ ಬಗ್ಗೆ ಮಾತಾಡ್ಲಿಕ್ಕೆ ಮನಶಾಸ್ತ್ರಜ್ಞರಾಗಿರುವಂತಹ ದಿವ್ಯ ನಮ್ಮ ಜೊತೆ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನಿಮ್ಗೆ ಕೂಡ ಗೊತ್ತಿರುವ ಹಾಗೆ ನಿಮ್ಮ ಬಳಿಗೆ ಕೂಡ ಒಂದಿಷ್ಟು ಪೋಷಕರು ಬಂದಿರ್ತಾರೆ, ಮಕ್ಕಳು ಬಂದಿರ್ತಾರೆ. ಅನೇಕ ಮಕ್ಕಳು ಇದೀಗ ಮೊಬೈಲ್ಗೆ ಅಡಿಕ್ಷನ್ ಆಗಿರುವಂತದ್ದು, ಅದು ಕೋವಿಡ್ ಆದ ಬಳಿಕ ಹೇಗಿದೆ, ಮತ್ತೆ ಈ ಒಂದು ಅಡಿಕ್ಷನ್ ಯಾವ ರೀತಿಯಾಗಿ ಅವರಿಗೆ ಎಫೆಕ್ಟ್ ಅನ್ನ ಕೊಡುತ್ತೆ ಅಂತ ಹೇಳಿ. ಅಡಿಕ್ಷನ್ ಇವಾಗ ನಾನು ಇಟ್ಸ್ ಅದು ಏಕ್ದಮ್ ಒಂದೇ ದಿನದಲ್ಲಿ ಸ್ಟಾರ್ಟ್ ಆಗುವಂತ ಪ್ರಾಬ್ಲಮ್ ಅಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಪ್ರಾಬ್ಲಮ್ ಆಗ್ಲಿನೂ ಅದಕ್ಕೆ ನಾವು ಮಲ್ಟಿಪಲ್ ವೇಸ್ ಅಲ್ಲಿ ನೋಡ್ತೀವಿ. ಓಕೆ, ಸೊ ಇವಾಗ ಕೋವಿಡ್ ಆದ್ಮೇಲೆ ಏನಾಯ್ತು ಅಂದ್ರೆ ಮಕ್ಳದ್ದು ಸೋಷಿಯಲ್ ಇಂಟ್ರಾಕ್ಷನ್ ಕಟ್ ಆಫ್ ಆಯ್ತು. ಆಮೇಲೆ ಆಟ ಆಡೋದಾಗ್ಲಿ, ಸೊ ನಾವೇನ್ ಹೇಳ್ತೀವಿ, ಪರ್ಸನಲ್ ಡೆವಲಪ್ಮೆಂಟ್ಗೆ, ಓವರ್ ಆಲ್ ಪರ್ಸನಲ್ ಡೆವಲಪ್ಮೆಂಟ್ಗೆ ಆಟ ಪಾಠ ಎಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಅದು ಕಟ್ ಆಗ್ತಾ ಹೋಯ್ತು. ಅಂಡ್ ಅಡಿಕ್ಷನ್ ಅಲ್ಲಿ ನಾವು ಮೇನ್ ಆಗಿ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ ಎನಿಬಡಿ, ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ದಟ್ಸ್ ಒನ್ ವೇ ಆಫ್ ಎಸ್ಕೇಪಿಂಗ್ ರಿಯಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ನನ್ಗೆ ನನ್ನ ರಿಯಾಲಿಟಿನ ನಾನು ಫೇಸ್ ಮಾಡಕ್ ಆಗ್ತಾ ಇಲ್ಲ. ದಿನ ಚಟುವಟಿಕೆ ಏನಿರತ್ತಲ್ಲ ಅದನ್ನ ನಾನು ಪರಿಪೂರ್ಣವಾಗಿ ನಿಭಾಯಿಸಕ್ ಆಗ್ತಿಲ್ಲ. ಅದಕ್ಕೆ ನಾನು ಅದನ್ನ ಎಸ್ಕೇಪ್ ಆಗ್ಬೇಕು ಅಂತ ಟ್ರೈ ಮಾಡ್ತೀವಿ. ಅದಕ್ಕೆ ತಾನೇ ಜನ ಕುಡಿಯೋದು ಅಥವಾ ಪೇನ್ ನಮ್ ಮಾಡುತ್ತೆ. ಅದು ನಾವು ಸೆನ್ಸರಿ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ ಪೇನ್ಗೆ, ಅದನ್ನ ನಮ್ ಮಾಡುತ್ತೆ. ಸೊ ಮಕ್ಳ ವಿಷಯದಲ್ಲೂ ಅದೇ ಆಗ್ತಾ ಇದೆ. ಬಿಕಾಸ್ ಇನ್ ಲಾಟ್ ಆಫ್ ವೇಸ್ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಪೇರೆಂಟ್ಸ್ ಕಡೆಯಿಂದ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಸೊಸೈಟಿಲೂ ಲಾಟ್ ಆಫ್ ಚೇಂಜಸ್ ಆಗಿದೆ. ಇವಾಗ ನಾವು ಬೆಳೆದಿದ್ದ ರೀತಿಗೂ ಈಗ ಮಕ್ಕಳು ಬೆಳೀತಾರ ರೀತಿಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಅದರಿಂದ ಎಲ್ಲ ಎಸ್ಕೇಪ್ ಆಗಕ್ಕೆ ಒಂದು ಫ್ಯಾಂಟಸಿ ಲ್ಯಾಂಡ್ ಕ್ರಿಯೇಟ್ ಮಾಡ್ಕೊಂತಾರೆ ಅವ್ರದೇ ಅದು ಒಂದು. ಅದಕ್ಕೆ ಈಸಿ ವೇ ಆಗಿ ಸಿಗ್ತಾ ಇರೋದು ಇವಾಗ ಮೊಬೈಲ್. ಬಿಕಾಸ್ ಅದು ಎಲ್ಲರ ಮನೆಯಲ್ಲೂ ಇರುತ್ತೆ, ಈಸಿ ಆಕ್ಸೆಸ್ ಇದೆ. ಅಂಡ್ ಇನ್ನೊಂದು ನಾನು ಎಲ್ಲರಿಗೂ ಹೇಳುವಾಗ ಇದೇ ಡಿಸ್ಕಸ್ ಮಾಡ್ತಾ ಇರ್ತೀನಿ, ದಟ್ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಹಾಗಿರುವಾಗ ಅವರು ಮಕ್ಳಿಗೆ ಯಾವ ರೀತಿ ಒಂದು ಎಕ್ಸಾಂಪಲ್ ಆಗಿ ಉಡ್ಕೊಂತಾರೆ ಅಂತ ಅಂದ್ರೆ, ನಾವು ಮಕ್ಳಿಗೆ ಏನಾದ್ರು ಹೇಳ್ಕೊಡುವಾಗ ನಾವು ಯಾವಾಗ್ಲೂ ಅದೇ ಹೇಳ್ತೀವಿ, ಲೀಡ್ ಬೈ ಎಕ್ಸಾಂಪಲ್ ಅಂತ ಹೇಳಿ. ಅಂದ್ರೆ ಇವಾಗ ನಾವು ಅವ್ರಿಗೆ ಮಾರಲ್ ಹೇಳ್ಕೊಡುವಾಗ್ಲೂ ಅಷ್ಟೇ, ನಾನ್ ಸುಳ್ಳು ಹೇಳಿಲ್ಲ ಅಂದ್ರೆ ನನ್ನ ಮಗುನ ಅದೇ ಫಾಲೋ ಮಾಡುತ್ತೆ. ಬಟ್ ನಾನ್ ಒಂದು ಗಂಟೆಗೆ ಒಂದ್ ಸುಳ್ಳು ಹೇಳ್ಕೊಂಡು ನೀನು ಸುಳ್ಳು ಹೇಳ್ಬೇಡ ಅಂದ್ರೆ ಅದು ಹೆಂಗ್ ಕೇಳತ್ತೆ. ಸೊ ಮೊಬೈಲ್ ವಿಷಯದಲ್ಲೂ ಇದೇ ಆಗ್ತಾ ಇರೋದು. ಪೇರೆಂಟ್ಸ್ ಏನ್ ಮಾಡ್ತಾರೆ, ಮಕ್ಳ ಕಡೆ ಗಮನ ಕೊಡೋಕ್ಕೂ ಅವ್ರಿಗೆ ಟೈಮ್ ಇಲ್ಲ. ಏನೋ ಒಂದು ಅವರೇ ಅದ್ರಲ್ಲಿ ಎಂಗೇಜ್ ಆಗ್ಬಿಟ್ಟಿರ್ತಾರೆ. ಹಿಂಗೆ ಮೊಬೈಲ್ ನೋಡ್ಕೊಂಡೆ ಮಕ್ಳ ಜೊತೆ ಮಾತಾಡುವಂತ ಒಂದು ಸಂದರ್ಭ ಬಂದ್ಬಿಟ್ಟಿದೆ ಇವಾಗ. ಸೊ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತದೆ ಎಲ್ಲಾ ಫ್ಯಾಮಿಲೀಸ್ ಅಲ್ಲೂ. ಸಿಕ್ಕಾಪಟ್ಟೆ ಗ್ಯಾಪ್ ಆಗ್ತದೆ. ಅಂದ್ರೆ ಎಲ್ರು ಬಿಸಿ ಸ್ಕೆಡ್ಯೂಲು, ಅಪ್ಪ ಅಮ್ಮನೂ ಬಿಸಿ ಸ್ಕೆಡ್ಯೂಲು, ಮಕ್ಳನ್ನು ಬಿಸಿ ಸ್ಕೆಡ್ಯೂಲು. ಬಿಕಾಸ್ ಮಕ್ಕಳಿಗೆ ಮೊಬೈಲ್ ಗೀಳು ಪೋಷಕರಿಗೆ ಗೋಳು. ಕೋವಿಡ್ ಬಳಿಕ ಮಕ್ಕಳಲ್ಲಿ ಮೊಬೈಲ್ ಗೀಳು ಅತ್ಯಂತ ಹೆಚ್ಚಾಗಿದೆ ಎನ್ನುವಂತ ಮಾಹಿತಿ. ಹೆಚ್ಚಾದ ಮೊಬೈಲ್ ಬಳಕೆಯಿಂದ ಮರೆವು ಕಾಡ್ತಾ ಇದೆ. ಮಕ್ಕಳ ಮರೆವಿನ ರೋಗದಿಂದ ಪೋಷಕರು ಕಂಗಾಲಾಗಿದ್ದಾರೆ. ಮಕ್ಕಳು ಅಂದ್ರೆ ನೆನಪಿನ ಶಕ್ತಿಗೆ ಬಹಳ ಚೆನ್ನಾಗಿ ನೆನಪಿನ ಶಕ್ತಿ ಇರುತ್ತೆ ಮಕ್ಕಳಿಗೆ ಅಂತಾರೆ. ಆದ್ರೆ ಈಗ ಉಲ್ಟಾ ಆಗ್ತಾ ಇದೆ. ಮೊಬೈಲ್ ಗೀಳಿನಿಂದಾಗಿ ಮಕ್ಕಳಲ್ಲಿ ಮರೆವಿನ ರೋಗ ಹೆಚ್ಚಾಗ್ತಾ ಇದೆ. ಮಕ್ಕಳ ಮೊಬೈಲ್ ಗೀಳು ಪೋಷಕರಿಗೆ ಗೋಳನ್ನ ಕೊಡ್ತಾ ಇದೆ. ಪ್ರಮುಖವಾಗಿ ದಿನನಿತ್ಯ ಮಕ್ಕಳು ಮೊಬೈಲ್ಗೆ ಅಡಿಕ್ಷನ್ ಆಗ್ತಾ ಇರುವಂತದ್ದು ಹೆಚ್ಚಳ ಆಗ್ತಾ ಇದೆ. ಇದನ್ನ ತಡೆಗಟ್ಟಬೇಕಾಗಿ ಶಿಕ್ಷಣ ಇಲಾಖೆ ಅನೇಕ ಪ್ಲಾನ್ಗಳನ್ನ ತಂದ್ರು ಕೂಡ ಅದು ಫೇಲ್ಯೂರ್ ಆಗ್ತಾ ಇದೆ. ಇದರ ಜೊತೆಗೆ ಮೊಬೈಲ್ ಮಕ್ಕಳ ಮನಸ್ಸಿನ ಮೇಲೆ, ಅದರ ಜೊತೆಗೆ ನೆನಪಿನ ಶಕ್ತಿಯ ಮೇಲೆ ಪರಿಣಾಮವನ್ನ ಬೀಳ್ತಾ ಇದೆ. ಇದರ ಬಗ್ಗೆ ಮಾತಾಡ್ಲಿಕ್ಕೆ ಮನಶಾಸ್ತ್ರಜ್ಞರಾಗಿರುವಂತಹ ದಿವ್ಯ ನಮ್ಮ ಜೊತೆ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನಿಮ್ಗೆ ಕೂಡ ಗೊತ್ತಿರುವ ಹಾಗೆ ನಿಮ್ಮ ಬಳಿಗೆ ಕೂಡ ಒಂದಿಷ್ಟು ಪೋಷಕರು ಬಂದಿರ್ತಾರೆ, ಮಕ್ಕಳು ಬಂದಿರ್ತಾರೆ. ಅನೇಕ ಮಕ್ಕಳು ಇದೀಗ ಮೊಬೈಲ್ಗೆ ಅಡಿಕ್ಷನ್ ಆಗಿರುವಂತದ್ದು, ಅದು ಕೋವಿಡ್ ಆದ ಬಳಿಕ ಹೇಗಿದೆ, ಮತ್ತೆ ಈ ಒಂದು ಅಡಿಕ್ಷನ್ ಯಾವ ರೀತಿಯಾಗಿ ಅವರಿಗೆ ಎಫೆಕ್ಟ್ ಅನ್ನ ಕೊಡುತ್ತೆ ಅಂತ ಹೇಳಿ. ಅಡಿಕ್ಷನ್ ಇವಾಗ ನಾನು ಇಟ್ಸ್
ಅದು ಏಕ್ದಮ್ ಒಂದೇ ದಿನದಲ್ಲಿ ಸ್ಟಾರ್ಟ್ ಆಗುವಂತ ಪ್ರಾಬ್ಲಮ್ ಅಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಪ್ರಾಬ್ಲಮ್ ಆಗ್ಲಿನೂ ಅದಕ್ಕೆ ನಾವು ಮಲ್ಟಿಪಲ್ ವೇಸ್ ಅಲ್ಲಿ ನೋಡ್ತೀವಿ. ಓಕೆ, ಸೊ ಇವಾಗ ಕೋವಿಡ್ ಆದ್ಮೇಲೆ ಏನಾಯ್ತು ಅಂದ್ರೆ ಮಕ್ಳದ್ದು ಸೋಷಿಯಲ್ ಇಂಟ್ರಾಕ್ಷನ್ ಕಟ್ ಆಫ್ ಆಯ್ತು. ಆಮೇಲೆ ಆಟ ಆಡೋದಾಗ್ಲಿ, ಸೊ ನಾವೇನ್ ಹೇಳ್ತೀವಿ ಪರ್ಸನಲ್ ಡೆವಲಪ್ಮೆಂಟ್ಗೆ, ಓವರ್ ಆಲ್ ಪರ್ಸನಲ್ ಡೆವಲಪ್ಮೆಂಟ್ಗೆ ಆಟ ಪಾಠ ಎಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಅದು ಕಟ್ ಆಗ್ತಾ ಹೋಯ್ತು. ಅಂಡ್ ಅಡಿಕ್ಷನ್ ಅಲ್ಲಿ ನಾವು ಮೇನ್ ಆಗಿ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ ಎನಿಬಡಿ, ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ದಟ್ಸ್ ಒನ್ ವೇ ಆಫ್ ಎಸ್ಕೇಪಿಂಗ್ ರಿಯಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ನನ್ಗೆ ನನ್ನ ರಿಯಾಲಿಟಿನ ನಾನು ಫೇಸ್ ಮಾಡಕ್ ಆಗ್ತಾ ಇಲ್ಲ, ದಿನ ಚಟುವಟಿಕೆ ಏನಿರತ್ತಲ್ಲ ಅದನ್ನ ನಾನು ಪರಿಪೂರ್ಣವಾಗಿ ನಿಭಾಯಿಸಕ್ ಆಗ್ತಿಲ್ಲ, ಅದಕ್ಕೆ ನಾನು ಅದನ್ನ ಎಸ್ಕೇಪ್ ಆಗ್ಬೇಕು ಅಂತ ಟ್ರೈ ಮಾಡ್ತೀವಿ. ಅದಕ್ಕೆ ತಾನೇ ಜನ ಕುಡಿಯೋದು ಅಥವಾ ಪೇನ್ ನಮ್ ಮಾಡುತ್ತೆ. ಅದು ನಾವು ಸೆನ್ಸರಿ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ ಪೇನ್ಗೆ, ಅದನ್ನ ನಮ್ ಮಾಡುತ್ತೆ. ಸೊ ಮಕ್ಳ ವಿಷಯದಲ್ಲೂ ಅದೇ ಆಗ್ತಾ ಇದೆ. ಬಿಕಾಸ್ ಇನ್ ಲಾಟ್ ಆಫ್ ವೇಸ್ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಪೇರೆಂಟ್ಸ್ ಕಡೆಯಿಂದ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಸೊಸೈಟಿಲೂ ಲಾಟ್ ಆಫ್ ಚೇಂಜಸ್ ಆಗಿದೆ. ಇವಾಗ ನಾವು ಬೆಳೆದಿದ್ದ ರೀತಿಗೂ ಈಗ ಮಕ್ಕಳು ಬೆಳೀತಾರ ರೀತಿಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಅದರಿಂದ ಎಲ್ಲ ಎಸ್ಕೇಪ್ ಆಗಕ್ಕೆ ಒಂದು ಫ್ಯಾಂಟಸಿ ಲ್ಯಾಂಡ್ ಕ್ರಿಯೇಟ್ ಮಾಡ್ಕೊಂತಾರೆ ಅವ್ರದೇ ಅದು ಒಂದು. ಅದಕ್ಕೆ ಈಸಿ ವೇ ಆಗಿ ಸಿಗ್ತಿರೋದು ಇವಾಗ ಮೊಬೈಲ್. ಬಿಕಾಸ್ ಅದು ಎಲ್ಲರ ಮನೆಯಲ್ಲೂ ಇರುತ್ತೆ, ಈಸಿ ಆಕ್ಸೆಸ್ ಇದೆ. ಅಂಡ್ ಇನ್ನೊಂದು ನಾನು ಎಲ್ಲರಿಗೂ ಹೇಳುವಾಗ ಇದೇ ಡಿಸ್ಕಸ್ ಮಾಡ್ತಾ ಇರ್ತೀನಿ, ದಟ್ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಹಾಗಿರುವಾಗ ಅವರು ಮಕ್ಳಿಗೆ ಯಾವ ರೀತಿ ಒಂದು ಎಕ್ಸಾಂಪಲ್ ಆಗಿ ಉಡ್ಕೊಂತಾರೆ ಅಂತ ಅಂದ್ರೆ, ನಾವು ಮಕ್ಳಿಗೆ ಏನಾದ್ರು ಹೇಳ್ಕೊಡುವಾಗ ನಾವು ಯಾವಾಗ್ಲೂ ಅದೇ ಹೇಳ್ತೀವಿ, ಲೀಡ್ ಬೈ ಎಕ್ಸಾಂಪಲ್ ಅಂತ ಹೇಳಿ. ಅಂದ್ರೆ ಇವಾಗ ನಾವು ಅವ್ರಿಗೆ ಮಾರಲ್ ಹೇಳ್ಕೊಡುವಾಗ್ಲೂ ಅಷ್ಟೇ, ನಾನ್ ಸುಳ್ಳು ಹೇಳಿಲ್ಲ ಅಂದ್ರೆ ನನ್ನ ಮಗುನ ಅದೇ ಫಾಲೋ ಮಾಡುತ್ತೆ. ಬಟ್ ನಾನ್ ಒಂದು ಗಂಟೆಗೆ ಒಂದ್ ಸುಳ್ಳು ಹೇಳ್ಕೊಂಡು ನೀನು ಸುಳ್ಳು ಹೇಳ್ಬೇಡ ಅಂದ್ರೆ ಅದು ಹೆಂಗ್ ಕೇಳತ್ತೆ. ಸೊ ಮೊಬೈಲ್ ವಿಷಯದಲ್ಲೂ ಇದೇ ಆಗ್ತಾ ಇರೋದು. ಪೇರೆಂಟ್ಸ್ ಏನ್ ಮಾಡ್ತಾರೆ, ಮಕ್ಳ ಕಡೆ ಗಮನ ಕೊಡೋಕ್ಕೂ ಅವ್ರಿಗೆ ಟೈಮ್ ಇಲ್ಲ. ಏನೋ ಒಂದು ಅವರೇ ಅದ್ರಲ್ಲಿ ಎಂಗೇಜ್ ಆಗ್ಬಿಟ್ಟಿರ್ತಾರೆ. ಹಿಂಗೆ ಮೊಬೈಲ್ ನೋಡ್ಕೊಂಡೆ ಮಕ್ಳ ಜೊತೆ ಮಾತಾಡುವಂತ ಒಂದು ಸಂದರ್ಭ ಬಂದ್ಬಿಟ್ಟಿದೆ ಇವಾಗ. ಸೊ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತದೆ ಎಲ್ಲ ಫ್ಯಾಮಿಲೀಸ್ ಅಲ್ಲೂ, ಸಿಕ್ಕಾಪಟ್ಟೆ ಗ್ಯಾಪ್ ಆಗ್ತದೆ. ಅಂದ್ರೆ ಎಲ್ರೂ ಬಿಸಿ ಸ್ಕೆಡ್ಯೂಲು, ಅಪ್ಪ ಅಮ್ಮನೂ ಬಿಸಿ ಸ್ಕೆಡ್ಯೂಲು, ಮಕ್ಳೂ ಬಿಸಿ ಸ್ಕೆಡ್ಯೂಲು. ಬಿಕಾಸ್ ಮಕ್ಕಳಿಗೆ ಮೊಬೈಲ್ ಗೀಳು, ಪೋಷಕರಿಗೆ ಗೋಳು. ಕೋವಿಡ್ ಬಳಿಕ ಮಕ್ಕಳಲ್ಲಿ ಮೊಬೈಲ್ ಗೀಳು ಅತ್ಯಂತ ಹೆಚ್ಚಾಗಿದೆ ಎನ್ನುವಂತ ಮಾಹಿತಿ. ಹೆಚ್ಚಾದ ಮೊಬೈಲ್ ಬಳಕೆಯಿಂದ ಮರೆವು ಕಾಡ್ತಾ ಇದೆ. ಮಕ್ಕಳ ಮರೆವಿನ ರೋಗದಿಂದ ಪೋಷಕರು ಕಂಗಾಲಾಗಿದ್ದಾರೆ. ಮಕ್ಕಳು ಅಂದ್ರೆ ನೆನಪಿನ ಶಕ್ತಿಗೆ ಬಹಳ ಚೆನ್ನಾಗಿ ನೆನಪಿನ ಶಕ್ತಿ ಇರುತ್ತೆ ಮಕ್ಕಳಿಗೆ ಅಂತಾರೆ. ಆದ್ರೆ ಈಗ ಉಲ್ಟಾ ಆಗ್ತಾ ಇದೆ. ಮೊಬೈಲ್ ಗೀಳಿನಿಂದಾಗಿ ಮಕ್ಕಳಲ್ಲಿ ಮರೆವಿನ ರೋಗ ಹೆಚ್ಚಾಗ್ತಾ ಇದೆ. ಮಕ್ಕಳ ಮೊಬೈಲ್ ಗೀಳು ಪೋಷಕರಿಗೆ ಗೋಳನ್ನ ಕೊಡ್ತಾ ಇದೆ. ಪ್ರಮುಖವಾಗಿ ದಿನನಿತ್ಯ ಮಕ್ಕಳು ಮೊಬೈಲ್ಗೆ ಅಡಿಕ್ಷನ್ ಆಗ್ತಾ ಇರುವಂತದ್ದು ಹೆಚ್ಚಳ ಆಗ್ತಾ ಇದೆ. ಇದನ್ನ ತಡೆಗಟ್ಟಬೇಕಾಗಿ ಶಿಕ್ಷಣ ಇಲಾಖೆ ಅನೇಕ ಪ್ಲಾನ್ಗಳನ್ನ ತಂದ್ರು ಕೂಡ ಅದು ಫೇಲ್ಯೂರ್ ಆಗ್ತಾ ಇದೆ. ಇದರ ಜೊತೆಗೆ ಮೊಬೈಲ್ ಮಕ್ಕಳ ಮನಸ್ಸಿನ ಮೇಲೆ, ಅದರ ಜೊತೆಗೆ ನೆನಪಿನ ಶಕ್ತಿಯ ಮೇಲೆ ಪರಿಣಾಮವನ್ನ ಬೀಳ್ತಾ ಇದೆ. ಇದರ ಬಗ್ಗೆ ಮಾತಾಡ್ಲಿಕ್ಕೆ ಮನಶಾಸ್ತ್ರಜ್ಞರಾಗಿರುವಂತಹ ದಿವ್ಯ ನಮ್ಮ ಜೊತೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನಿಮ್ಗೆ ಕೂಡ ಗೊತ್ತಿರುವ ಹಾಗೆ ನಿಮ್ಮ ಬಳಿಗೆ ಕೂಡ ಒಂದಿಷ್ಟು ಪೋಷಕರು ಬಂದಿರ್ತಾರೆ, ಮಕ್ಕಳು ಬಂದಿರ್ತಾರೆ. ಅನೇಕ ಮಕ್ಕಳು ಇದೀಗ ಮೊಬೈಲ್ಗೆ ಅಡಿಕ್ಷನ್ ಆಗಿರುವಂತದ್ದು, ಅದು ಕೋವಿಡ್ ಆದ ಬಳಿಕ ಹೇಗಿದೆ, ಮತ್ತೆ ಈ ಒಂದು ಅಡಿಕ್ಷನ್ ಯಾವ ರೀತಿಯಾಗಿ ಅವರಿಗೆ ಎಫೆಕ್ಟ್ ಅನ್ನ ಕೊಡುತ್ತೆ ಅಂತ ಹೇಳಿ.